ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯಡಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಇದನ್ನು ಕೆಲವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ 3 ಗಂಟೆ ರಾತ್ರಿಲಿ ಅದು ಲೋಡ್ ಆಗ್ತದೆ. ಸಲೀಮು, ನದೀಮು, ಅತೀಕ್ ಅಂತಕ್ಕಂಥವರು ಸುಮಾರು 2910 kg ಈ ಗಾಡೀಲಿರ್ತಕ್ಕಂಥದ್ದು ಸುಮಾರು 2910 kg ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಇದೆಲ್ಲ ಒಂದು ದೊಡ್ಡ ಮಟ್ಟದ ಜಾಲ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಡಿಪೋನಲ್ಲೇ ಅಕ್ಕಿ ಎತ್ತುತ್ತಾ ಇದ್ದಾರೆ. ಕೊನೆಗೆ ಕೆಲವರು BPL ಅಲ್ಲದೇ ಇರ್ತಕ್ಕಂಥವ್ರು ಅವರು ಕೂಡ ಇವತ್ತು ಅಕ್ಕಿಗಳನ್ನ ತೊಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಅದು ತಪ್ಪು. ಈಗ ಅವ್ರಿಗೆ ಅವರು ಬಿಲೋ ಪಾವರ್ಟಿ ಲೈನಿಂದ ಮೇಲ್ಗಡೆ ಇದ್ದರೆ ಅಕ್ಕಿ ತಗೋಬಾರ್ದು. ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಮಾತ್ರ ಅಕ್ಕಿ ತಗೋಬೇಕು. ಏನಾಗಿದೆ ಅಂದರೆ, ಕೆಲವ್ರಿಗೆ ಅನುಕೂಲ ಇರ್ತಕ್ಕಂಥವ್ರು APL ಕಾರ್ಡ್ ತಗೋಬೇಕಾದಂಥವ್ರು ಕೂಡ ಇವತ್ತು BPL ಕಾರ್ಡ್ ತೊಗೊಂಡು ಅಕ್ಕಿಗಳನ್ನ ತೊಗೊಂಡು ಅವರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಳಸಂತೆಯಲ್ಲಿ ತೊಗೊಳ್ತಕ್ಕಂಥವ್ರು ಡಿಪೋನಲ್ಲೇ ನೇರವಾಗಿ ಮಾರಾಟ ಮಾಡ್ತಕ್ಕಂಥ ಅಕ್ಕಿನ ಶಾಮೀಲಾಗಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಡಿಪೋನವರು ಕೂಡ. ಇದು ಒಂದು ಅಕ್ಷಮ್ಯ ಅಪರಾಧ. ಬಡವ್ರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಶ್ರೀಮಂತರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ಕ್ರಮ ವಹಿಸಬೇಕು. ಏನು ಫುಡ್ ಆಫೀಸರ್ ಇದ್ದಾರೆ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ. ಈ ಕೂಡಲೇ ಇವನ್ನೆಲ್ಲ ಮನವರಿಕೆ ಮಾಡ್ಕೋಬೇಕು. ನಾವು ಸಂಘಟನೆಯವರು ಬಂದು ಇದನ್ನು ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಗಮನ ಹರಿಸಬೇಕು. ಇವತ್ತು ಬಡವರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಇದನ್ನು ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತೇಳಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯಡಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಇದನ್ನು ಕೆಲವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ 3 ಗಂಟೆ ರಾತ್ರಿಲಿ ಅದು ಲೋಡ್ ಆಗ್ತದೆ. ಸಲೀಮು, ನದೀಮು, ಅತೀಕ್ ಅಂತಕ್ಕಂಥವರು ಸುಮಾರು 2910 kg ಈ ಗಾಡೀಲಿರ್ತಕ್ಕಂಥದ್ದು ಸುಮಾರು 2910 kg ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಇದೆಲ್ಲ ಒಂದು ದೊಡ್ಡ ಮಟ್ಟದ ಜಾಲ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಡಿಪೋನಲ್ಲೇ ಅಕ್ಕಿ ಎತ್ತುತ್ತಾ ಇದ್ದಾರೆ. ಕೊನೆಗೆ ಕೆಲವರು BPL ಅಲ್ಲದೇ ಇರ್ತಕ್ಕಂಥವ್ರು ಅವರು ಕೂಡ ಇವತ್ತು ಅಕ್ಕಿಗಳನ್ನ ತೊಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಅದು ತಪ್ಪು. ಈಗ ಅವ್ರಿಗೆ ಅವರು ಬಿಲೋ ಪಾವರ್ಟಿ ಲೈನಿಂದ ಮೇಲ್ಗಡೆ ಇದ್ದರೆ ಅಕ್ಕಿ ತಗೋಬಾರ್ದು. ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಮಾತ್ರ ಅಕ್ಕಿ ತಗೋಬೇಕು. ಏನಾಗಿದೆ ಅಂದರೆ, ಕೆಲವ್ರಿಗೆ ಅನುಕೂಲ ಇರ್ತಕ್ಕಂಥವ್ರು APL ಕಾರ್ಡ್ ತಗೋಬೇಕಾದಂಥವ್ರು ಕೂಡ ಇವತ್ತು BPL ಕಾರ್ಡ್ ತೊಗೊಂಡು ಅಕ್ಕಿಗಳನ್ನ ತೊಗೊಂಡು ಅವರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಳಸಂತೆಯಲ್ಲಿ ತೊಗೊಳ್ತಕ್ಕಂಥವ್ರು ಡಿಪೋನಲ್ಲೇ ನೇರವಾಗಿ ಮಾರಾಟ ಮಾಡ್ತಕ್ಕಂಥ ಅಕ್ಕಿನ ಶಾಮೀಲಾಗಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಡಿಪೋನವರು ಕೂಡ. ಇದು ಒಂದು ಅಕ್ಷಮ್ಯ ಅಪರಾಧ. ಬಡವ್ರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಶ್ರೀಮಂತರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ಕ್ರಮ ವಹಿಸಬೇಕು. ಏನು ಫುಡ್ ಆಫೀಸರ್ ಇದ್ದಾರೆ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ. ಈ ಕೂಡಲೇ ಇವನ್ನೆಲ್ಲ ಮನವರಿಕೆ ಮಾಡ್ಕೋಬೇಕು. ನಾವು ಸಂಘಟನೆಯವರು ಬಂದು ಇದನ್ನು ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಗಮನ ಹರಿಸಬೇಕು. ಇವತ್ತು ಬಡವರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಇದನ್ನು ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತೇಳಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯಡಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಇದನ್ನು ಕೆಲವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ 3 ಗಂಟೆ ರಾತ್ರಿಲಿ ಅದು ಲೋಡ್ ಆಗ್ತದೆ. ಸಲೀಮು, ನದೀಮು, ಅತೀಕ್ ಅಂತಕ್ಕಂಥವರು ಸುಮಾರು 2910 kg ಈ ಗಾಡೀಲಿರ್ತಕ್ಕಂಥದ್ದು ಸುಮಾರು 2910 kg ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಇದೆಲ್ಲ ಒಂದು ದೊಡ್ಡ ಮಟ್ಟದ ಜಾಲ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಡಿಪೋನಲ್ಲೇ ಅಕ್ಕಿ ಎತ್ತುತ್ತಾ ಇದ್ದಾರೆ. ಕೊನೆಗೆ ಕೆಲವರು BPL ಅಲ್ಲದೇ ಇರ್ತಕ್ಕಂಥವ್ರು ಅವರು ಕೂಡ ಇವತ್ತು ಅಕ್ಕಿಗಳನ್ನ ತೊಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಅದು ತಪ್ಪು. ಈಗ ಅವ್ರಿಗೆ ಅವರು ಬಿಲೋ ಪಾವರ್ಟಿ ಲೈನಿಂದ ಮೇಲ್ಗಡೆ ಇದ್ದರೆ ಅಕ್ಕಿ ತಗೋಬಾರ್ದು. ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಮಾತ್ರ ಅಕ್ಕಿ ತಗೋಬೇಕು. ಏನಾಗಿದೆ ಅಂದರೆ, ಕೆಲವ್ರಿಗೆ ಅನುಕೂಲ ಇರ್ತಕ್ಕಂಥವ್ರು APL ಕಾರ್ಡ್ ತಗೋಬೇಕಾದಂಥವ್ರು ಕೂಡ ಇವತ್ತು BPL ಕಾರ್ಡ್ ತೊಗೊಂಡು ಅಕ್ಕಿಗಳನ್ನ ತೊಗೊಂಡು ಅವರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಳಸಂತೆಯಲ್ಲಿ ತೊಗೊಳ್ತಕ್ಕಂಥವ್ರು ಡಿಪೋನಲ್ಲೇ ನೇರವಾಗಿ ಮಾರಾಟ ಮಾಡ್ತಕ್ಕಂಥ ಅಕ್ಕಿನ ಶಾಮೀಲಾಗಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಡಿಪೋನವರು ಕೂಡ. ಇದು ಒಂದು ಅಕ್ಷಮ್ಯ ಅಪರಾಧ.
ಬಡವ್ರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಶ್ರೀಮಂತರ ಪಾಲಾಗ್ತಾ ಇದೆ, ಕಾಳು ಸಂತೆಯಲ್ಲಿ ಮಾರಾಟ ಆಗ್ತದೆ. ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ಕ್ರಮ ವಹಿಸಬೇಕು. ಏನು ಫುಡ್ ಆಫೀಸರ್ ಇದ್ದಾರೆ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ತಪ್ಪು ಮಾಡ್ತಾಯಿದ್ದಾರೆ. ಈ ಕೂಡಲೇ ಇವನ್ನೆಲ್ಲ ಮನವರಿಕೆ ಮಾಡ್ಕೋಬೇಕು. ನಾವು ಸಂಘಟನೆಯವರು ಬಂದು ಇದನ್ನು ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಗಮನ ಹರಿಸಬೇಕು. ಇವತ್ತು ಬಡವರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಇದನ್ನು ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತೇಳಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯಡಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಇದನ್ನು ಕೆಲವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ 3 ಗಂಟೆ ರಾತ್ರಿಲೇ ಅದು ಲೋಡ್ ಆಗ್ತದೆ. ಸಲೀಮು, ನದೀಮು, ಅತೀಕ್ ಅಂತಕ್ಕಂಥವರು ಸುಮಾರು 2910 kg ಈ ಗಾಡೀಲಿರ್ತಕ್ಕಂಥದ್ದು ಸುಮಾರು 2910 kg ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಇದೆಲ್ಲ ಒಂದು ದೊಡ್ಡ ಮಟ್ಟದ ಜಾಲ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಡಿಪೋನಲ್ಲೇ ಅಕ್ಕಿ ಎತ್ತುತ್ತಾ ಇದ್ದಾರೆ. ಕೊನೆಗೆ ಕೆಲವರು BPL ಅಲ್ಲದೆ ಇರ್ತಕ್ಕಂಥವ್ರು ಅವರು ಕೂಡ ಇವತ್ತು ಅಕ್ಕಿಗಳನ್ನ ತೊಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಅದು ತಪ್ಪು. ಈಗ ಅವ್ರಿಗೆ ಅವರು ಬಿಲೋ ಪಾವರ್ಟಿ ಲೈನಿಂದ ಮೇಲ್ಗಡೆ ಇದ್ದರೆ ಅಕ್ಕಿ ತಗೋಬಾರ್ದು. ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಮಾತ್ರ ಅಕ್ಕಿ ತಗೋಬೇಕು. ಏನಾಗಿದೆ ಅಂದರೆ ಕೆಲವ್ರಿಗೆ ಅನುಕೂಲ ಇರ್ತಕ್ಕಂಥವ್ರು APL ಕಾರ್ಡ್ ತಗೋಬೇಕಾದಂಥವ್ರು ಕೂಡ ಇವತ್ತು BPL ಕಾರ್ಡ್ ತೊಗೊಂಡು ಅಕ್ಕಿಗಳನ್ನ ತೊಗೊಂಡು ಅವರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಳಸಂತೆಯಲ್ಲಿ ತೊಗೊಳ್ತಕ್ಕಂಥವ್ರು ಡಿಪೋನಲ್ಲೇ ನೇರವಾಗಿ ಮಾರಾಟ ಮಾಡ್ತಕ್ಕಂಥ ಅಕ್ಕಿನ ಶಾಮೀಲಾಗಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಡಿಪೋನವರು ಕೂಡ. ಇದು ಒಂದು ಅಕ್ಷಮ್ಯ ಅಪರಾಧ. ಬಡವ್ರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಶ್ರೀಮಂತರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ಕ್ರಮ ವಹಿಸಬೇಕು. ಏನು ಫುಡ್ ಆಫೀಸರ್ ಇದ್ದಾರೆ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ತಪ್ಪು ಮಾಡ್ತಾಯಿದ್ದಾರೆ. ಈ ಕೂಡಲೇ ಇವನ್ನೆಲ್ಲ ಮನವರಿಕೆ ಮಾಡ್ಕೋಬೇಕು. ನಾವು ಸಂಘಟನೆಯವರು ಬಂದು ಇದನ್ನು ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಗಮನ ಹರಿಸಬೇಕು. ಇವತ್ತು ಬಡವರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಇದನ್ನು ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತೇಳಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯಡಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಇದನ್ನು ಕೆಲವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ 3 ಗಂಟೆ ರಾತ್ರಿಲೇ ಅದು ಲೋಡ್ ಆಗ್ತದೆ. ಸಲೀಮು, ನದೀಮು, ಅತೀಕ್ ಅಂತಕ್ಕಂಥವರು ಸುಮಾರು 2910 kg ಈ ಗಾಡೀಲಿರ್ತಕ್ಕಂಥದ್ದು ಸುಮಾರು 2910 kg ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಇದೆಲ್ಲ ಒಂದು ದೊಡ್ಡ ಮಟ್ಟದ ಜಾಲ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಡಿಪೋನಲ್ಲೇ ಅಕ್ಕಿ ಎತ್ತುತ್ತಾ ಇದ್ದಾರೆ. ಕೊನೆಗೆ ಕೆಲವರು BPL ಅಲ್ಲದೆ ಇರ್ತಕ್ಕಂಥವ್ರು ಅವರು ಕೂಡ ಇವತ್ತು ಅಕ್ಕಿಗಳನ್ನ ತೊಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಅದು ತಪ್ಪು. ಈಗ ಅವ್ರಿಗೆ ಅವರು ಬಿಲೋ ಪಾವರ್ಟಿ ಲೈನಿಂದ ಮೇಲ್ಗಡೆ ಇದ್ದರೆ ಅಕ್ಕಿ ತಗೋಬಾರ್ದು. ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಮಾತ್ರ ಅಕ್ಕಿ ತಗೋಬೇಕು. ಏನಾಗಿದೆ ಅಂದರೆ ಕೆಲವ್ರಿಗೆ ಅನುಕೂಲ ಇರ್ತಕ್ಕಂಥವ್ರು APL ಕಾರ್ಡ್ ತಗೋಬೇಕಾದಂಥವ್ರು ಕೂಡ ಇವತ್ತು BPL ಕಾರ್ಡ್ ತೊಗೊಂಡು ಅಕ್ಕಿಗಳನ್ನ ತೊಗೊಂಡು ಅವರು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಳಸಂತೆಯಲ್ಲಿ ತೊಗೊಳ್ತಕ್ಕಂಥವ್ರು ಡಿಪೋನಲ್ಲೇ ನೇರವಾಗಿ ಮಾರಾಟ ಮಾಡ್ತಕ್ಕಂಥ ಅಕ್ಕಿನ ಶಾಮೀಲಾಗಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಡಿಪೋನವರು ಕೂಡ. ಇದು ಒಂದು ಅಕ್ಷಮ್ಯ ಅಪರಾಧ. ಬಡವ್ರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಶ್ರೀಮಂತರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಈ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ಕ್ರಮ ವಹಿಸಬೇಕು. ಏನು ಫುಡ್ ಆಫೀಸರ್ ಇದ್ದಾರೆ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ತಪ್ಪು ಮಾಡ್ತಾಯಿದ್ದಾರೆ. ಈ ಕೂಡಲೇ ಇವನ್ನೆಲ್ಲ ಮನವರಿಕೆ ಮಾಡ್ಕೋಬೇಕು. ನಾವು ಸಂಘಟನೆಯವರು ಬಂದು ಇದನ್ನು ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಗಮನ ಹರಿಸಬೇಕು. ಇವತ್ತು ಬಡವರಿಗೆ ಸಿಗಬೇಕಾದಂಥ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ. ಇದನ್ನು ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತೇಳಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ.